ಟೈಮ್ ಆಯ್ತು ಬಾ ಬೇಗ ಬಾ. ಹೋಗ್ ಬರ್ತೀರಾ? ಹಾಗಾದ್ ಬರ್ತೀರಿ ಅಮ್ಮ ಅಂಗಡಿ ಹತ್ರ. ಯಾಕೆ ಊಟಕ್ಕ ಚಿಂತಾಮಣಿಂದ್ರ ನೋಡ್ಕೊಂಡು ನಿಂತ್ಕೊಬೇಡ, ಟೈಮ್ ಆಯ್ತು ಬಾ. ನಮ್ಮ ಆಡಿ ಕಾರ್ ಡ್ರೈವರ್ ಎಲ್ಲಿ ಹೋದ? ಫೋನ್ ಮಾಡಿಲ್ಲ ಅವನ್ಗೆ ನೀನು? ಮಾಡ್ತೀನಿ ಬೇಗ ಮಾಡು. ನೋಡ್ಕೊಂಡು ನಿಂತಪ್ಪ ಬಾ ಬೇಗ. ಮತ್ತೆ ಅನ್ಯಾನ ಆಗೋಗ್ಬಿಟ್ರು. ನೀನಿರ್ಬೇಕಿತ್ತ ಅವತ್ತು. ಅಲ್ಲ ಬಾಬಾ, ನೀವೇನ ಯಮತ್ ವೇಷ ಹಾಕಿದ್ರಂತ? ಅದು ಒಂದ್ ಬಹಳ ಮಜದ ಕತೆ. ಅದ್ ಏನಾಯ್ತು ಅಂದ್ರೆ, ಒಂದು ಶೂಟಿಂಗ್ ಮನೆಗೆ ಹೋಗಿದ್ದೆ. ಅಲ್ಲಿ ಯಮಧರ್ಮ ಕಾಸ್ಟ್ಯೂಮ್ ಸಿಕ್ತು, ಹಾಕೊಂಡು ನಮ್ಮ ಅಪ್ಪಂಗ್ ತೋರ್ಸೋಣ ನಾನು ಮನೆಗ್ ಬಂದೆ. ಅಲ್ಲಿ ನೋಡಿದ್ರೆ ಸಕ್ಕರೆ ಇದ್ರು. ಹಂಗೆ ಒಂದೆರಡು ಡೈಲಾಗ್ ಬಿಟ್ಟೆ ನೋಡು, ವಿನ ಮಾತಾಡ್ಬಿಟ್ರು. ನಿಜವಾದ ಯಮ ಬಂದ್ಬಿಟ್ಟಿದ್ರೆ ಅನ್ಕೊಂಡ್ರು. ನೀವಂತೂ ಬಾಬಾ ತುಂಬಾ ತಮಾಷೆ ಮಾಡ್ತೀರಾ. ಕನಕ ಏನ್ರಿ? ಬಾಯ್ಲೆ. ನೀವಂತೂ ಬಾಬಾ ತುಂಬಾ ತಮಾಷೆ ಮಾಡ್ತೀರಾ. ಕನಕ ಏನ್ರಿ? ಬಾಯ್ಲೆ. ಏನ್ರಿ? ತಗೋ, ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಜಾಮೂನ್ ತಿನ್ನು. ಥ್ಯಾಂಕ್ ಯು ಬಾಬಾ. ತಗೊಳ್ಳಿ ಜಾಮೂನ್. ಕ್ರಿಸ್ ಬಾರಪ್ಪಗೆ ತಗೋ, ಜಾಮೂನ್ ತಿನ್ನು. ಸದ್ಯಕ್ಕೆ ಇದಿದೆ, ಇದನ್ನ ತಿನ್ನಯ್ಯ, ಆಮೇಲೆ ಕೊಡಿಸ್ತೀನಿ. ತಗೋ ತಿನ್ನು. ಗಟ್ಟಿಗೆ ಹಿಡ್ಕೋ, ಗಾಜದು. ಹೋಗು ತಿನ್ಕೋ ಹೋಗು. ಏನಮ್ಮ ಕನಕ, ಹೇಗಿದೆ ಅತ್ತೆ ಮನೆ? ಸಕ್ಕದಾಗಿದ್ದೀನಿ ಬಾಬಾ. ಅರುಣ್ ಅಂತೂ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದಾರೆ. ಕನಕ. ಹಾ ರೀ, ಬಂದೆ. ನೆನ್ನೆ ಒಂದು ರೆಡ್ ಕಲರ್ ಫೈಲ್ ತಂದ್ಕೊಡ್ನಲ್ಲ, ಅದ್ ಸ್ವಲ್ಪ ತಂದ್ಕೊಡ್ತೀಯಾ? ಹಾ ರೀ, ಇಲ್ಲಿ ಯಾಕೋ ಮನಸ್ಸುಗಳು ಹಳಸೋಗಿದೆ. ವಾಸನೆ ಮೂಗಿಗೆ ಬಂದು ವಾಕರ್ಗೆ ಪಾಯಿಗೆ ಬರೋದಕ್ಕಿಂತ ಮುಂಚೆ ಇಲ್ಲಿಂದ ಕಟಾಯಿಸ್ಕೊತೀನಿ. ಕೃಷ್ಣ ಪರಮಾತ್ಮ ಬಾರಪ್ಪ ಇಲ್ಲಿ. ಹೋಗ, ಜಾಮೂನ್ ಬರಸ್ತಾ ಇದೆಯಾ? ಇವಾಗ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ. ಜೋರಾಗಿ ಹೇಳ್ಬಾರ್ದು ಕಣ, ಎಲ್ರು ಕೇಳ್ತಾರೋ ಮೇಲೆ. ನಡಿ ಹೋಗೋಣ. ನೀನ್ ಫಂಕ್ಷನ್ ಬೇಗ ಮುಗಿಸ್ಕೊಂಡ್ ಮನೆ ಬಂದ್ಬಿಡಮ್ಮ. ಆಯ್ತಾ ಇರ್ತೀನಿ. ಕೂಡ ಅಂಟು ಕೊಟ್ಬಿಡಿ. ನಡಿ. ರೀ, ಬೇಜಾರಾಗ್ಬಿಡಿ. ಬೇಜಾರಾಗ್ಬಾರ್ದು ಅಂತಾನೆ ಹೋಗ್ತಾ ಇರೋದು. ಹೆದರ್ಕೋಬೇಡ ನೀನು. ಉಸಾಡ್ಕೊಂಡ್ ಬಸ್ಸಾರು ಬಾಯಿ. ನೋಡಿ, ತಗ ಕ್ರಿಸ್ತು, ವಾಮ್ಕ. ನನಗೆ ಬ್ಯಾಡ್ರ. ನಾನು ರೇಡಿಯೇಟರ್ ತರ ಯಾವಾಗ್ಲೂ ಈಟಲ್ಲಿ ಇರ್ಬೇಕು. ನೀನೇ ತಿನ್ಕೊ. ಯಾಕೆ ಅಂತಂದ್ರೆ ಇದೊಳ್ಳೆ ಸರಿ ಹೋಯ್ತಲ್ಲ. ಕೆಲ್ಸಗಳಿದೆ ಕಣ ನನ್ಗೆ, ಕೆಲ್ಸ ಮಾಡ್ಬೇಕು. ಇವಾಗ ನೋಡು, ನಿನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಮನೆ ಬಿಟ್ಬಿಟ್ಟು ನಾನು ಆಮೇಲೆ ಡ್ರೈವಿಂಗ್ ಹೋಗ್ಬೇಕು ಕಣ. ನಾನು ನಿಂತರ ತಣ್ಣಗಿನ ಐಸ್ ಕ್ರೀಮ್ ತಿನ್ಕೊಂಡ್ಬಿಟ್ರೆ ಬೆಚ್ಚ ಹೊಚ್ಕೊಂಡು ಹಂಗೆ ದರಫನ್ ಮಾಡ್ಕೊಂಡ ಅಂತ ಅನ್ಸ್ತದೆ ಅಲ್ವರ. ಯಾಕೆ ತಿಂದಿಲ್ಲ? ಹೇಳಿದಿರ ನಾನು ನಿನ್ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ ಲಕ್ಕಮ್ಮನು ನನಗೆ ಹಾಲ್ ಐಸ್ ಕುಡಿಸೋರು. ಸರಸರೆ ಅನ್ಕೋತಾ ಇದ್ದೆ ನಾನು. ನಾಳೆ ನನ್ನ ಈ ಜಾಬ್ತಾನೆ 4-5 ದಿವಸ ಬಿಡ್ತಾ ಇದ್ದೆ ಗೊತ್ತಾ. ಅಯ್ಯೋ, ಅವಾಗೆಲ್ಲ ಚೆನ್ನಾಗಿತ್ತು. ತಿನ್ನು. ಇದನ್ನ ಖಾಲಿ ಮಾಡು, ಆಮೇಲೆ ನಿನ್ ಸ್ಟ್ರಾಬೆರಿ ಕೊಡಿಸ್ತೀನಿ. ತಿನ್ನು. ದಿನೇಶ್ ಕಾಲ್ ಮಾಡ್ತಾ ಇದ್ದಾನೆ, ರಿಸೀವ್ ಮಾಡ್ಲಾ ಬೇಡ್ವಾ? ಏನು? ನಿನಗೆ ಒಂದು ಲೈವ್ ಪಿಕ್ಚರ್ ತೋರ್ಸ್ಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ನನಗೇನ್ ಬೇಕಾಗಿಲ್ಲ, ಫೋನ್ ಮಾಡ್ಬೇಡ ಅಂತ ಹೇಳಿದ್ದೆ ತಾನೆ. ಇಲ್ವಲ್ಲ, ಆ ಸೂರ್ಯ ಮನೇಲಿ ಇದ್ದಾನೆ, ಒಂದು ಸತ್ಯ ಬಗಳು ಅಂತ ಹೇಳಿದೆ. ಆ ಕೆಲ್ಸ ಮಾಡದ್ ಬಿಟ್ಟು ಇವಾಗ ಯಾಕೆ ಕಾಲ್ ಮಾಡ್ತಿರೋದು? ನಿನ್ ಮಾತು ಅಂದ್ರೆ ನನಗೆ ವೇದ ವಾಕ್ಯ ಅಲ್ವ ರೋಹಿಣಿ. ನಿನ್ನ ಆಸೆ ಈಡೇರ್ಸೋಣ ಅಂತಾನೆ ಫೋನ್ ಮಾಡಿದ್ದು. ಅಂದ್ರೆ ಇಲ್ಲಿ ನೋಡು, ಇಲ್ಲೇ ಇದ್ದಾನೆ, ನಿನ್ ಮಗನು ಜೊತೆಲೇ ಇದ್ದಾನೆ. ಸೊ ಸೂರ್ಯ ಸಾಕ್ಷಿ ಕೇಳಿದ್ರೆ ಈಸಿಯಾಗಿ ಹೇಳ್ಬೋದು. ಹೇಳ್ಬಿಡ್ಲಾ? ಮಗ ಐಸ್ ಕ್ರೀಮ್ ತಿಂತಾ ಇದ್ದಾನೆ, ಅಮ್ಮ ಬೇವ್ತ ಹೋಗ್ತಾ ಇದ್ದಾಳೆ. ವಾ ಕ್ಯಾ ಸೀನೆ. ಬೇಕಾಗಿಲ್ಲ, ದಯವಿಟ್ಟು ಸುಮ್ನೆ ಇರು. ರೋಹಿಣಿ, ನನ್ನ ಹತ್ರ ದಾಕ್ಷಿಣ್ಯ ವರ್ಕ್ ಆಗಲ್ಲ, ದಕ್ಷಿಣೆ ಮಾತ್ರ ವರ್ಕ್ ಆಗೋದು. ಫುಲ್ ಟೈಮ್ ಸೆಟಲ್ಮೆಂಟ್ 10 ಲಕ್ಷ. ತಿನ್ನೋದು ನಾಯಿ ಲಕ್ಷಣ. ಮೆನು ಕಾರ್ಡ್ ಕೊಟ್ಬಿಟ್ಟು ನನಗಿಂತದ್ದೇ ಬೇಕು ಅಂತ ಕೇಳ್ತಿರೋ ನಾಯಿ ನೀನು. ನೀನೇನ್ ಬೇಕಾದ್ರೆ ಹೇಳು, ನನಗೆ ದುಡ್ಡು ಮುಖ್ಯ. ನನ್ನ ಹತ್ರ ಅಷ್ಟು ದುಡ್ಡು ಎಲ್ಲಿಂದ ಬರುತ್ತಾವ್? ಮನುಷ್ಯರಿಗೆ ಯೋಚನೆ ಮಾಡೋ ಶಕ್ತಿ ಬೇಡವಾ? ಆಯ್ತು, ಎಷ್ಟು ಕೊಡ್ತೀಯಾ? 1720 ರೂಪಾಯಿ ಇದೆ, ಬೇಗ ಹೇಳು ಕಳ್ಸಿಕೊಡ್ತೀನಿ. ಎಷ್ಟು? 1720. ಆ ದುಡ್ಡನ್ನ ಸೂರ್ಯನ ಕೊಡ್ತಾನೆ. ಹೋಗಿ ಕೇಳ್ತೀನಿ ಬಿಡು, ನಿನಗೇನ್ ಕಷ್ಟ? ಬೇಡ, ಹೇಗಾದ್ರೂ ಮಾಡಿ 50,000 ತಂದ್ಕೊಡ್ತೀನಿ. 50,000 ಎಲ್ಲ ಆಗಲ್ಲ, ಕಡೆ ಪಕ್ಷ 2 ಲಕ್ಷ ಆದ್ರೂ ಕೊಡು. ಒಂದ್ 4 ದಿನ ಸುಮ್ನೆ ಇರ್ತೀನಿ. 4 ದಿನನಾ? ಹೌದು, ನೀನ್ ಬಾಳ್ತಿರೋ ಬಾಳ್ಗೆ ನೀನ್ ನನ್ಗೆ EMI ಕಟ್ಬೇಕು ರೋಹಿಣಿ. ನಿನಗೆ ಬೇರೆ ದಾರಿನೇ ಇಲ್ಲ. ನಿನಗೆ ಎಂತ ಸಾವು ಬರುತ್ತೆ ಅಂತ ನಿನ್ಗೆ ಗೊತ್ತಿಲ್ಲ. ಅಷ್ಟೊಂದು ಗೋಳಾಡ್ಸ್ಬಾರ್ದು ಯಾರನ್ನು. ಸಸ್ತಿನ ಗಂಟಿನ ವಿಷಯನ ಬಚ್ಚಿಟ್ಟು, ಮಗುವರ ವಿಷಯನ ಮುಚ್ಚಿಟ್ಟು, ಇಡೀ ಒಂದು ಕುಟುಂಬನ ನೀನು ಮೋಸ ಮಾಡ್ತಿದ್ಯಾ. ನಿನಗೆ ಶಾಪ ತಟ್ಟಲ್ಲ ಅಂದಾಗ ನನಗೆ ಯಾಕೆ ತಟ್ಟುತ್ತೆ? ಸುಮ್ನೆ ದುಡ್ಡು ಬಿಸಾಕು, ಇಲ್ಲ ಅಂದ್ರೆ ನಿನ್ನ ಜೀವನನ ಬೀದಿಲ್ ಬಿಸಾಕ್ತೀನಿ. ಆಯ್ತು, ಸ್ವಲ್ಪ ಹೊತ್ತು ಟೈಮ್ ಕೊಡು. ಕಾಯ್ತಾ ಇರ್ತೀನಿ ಚಿನ್ನ. ಬಾಯ್. ರಾಣಿ ರಾಣಿ, ತುಂಬಾ ತಲೆ ನೋವ್ತಾ ಇದೆ, ಹೋಗ್ ಕಾಫಿ ತಗೊಂಬಾ. ಹಾಗೆ ಊಟ ಟೈಮ್ ಆಗಿದೆ ಅಲ್ವಾ, ಸ್ಟಾಫ್ ಎಲ್ರು ಊಟ ಕಳ್ಸ್ಬಿಡು. ಸರಿ ಮೇಡಮ್, ಎಲ್ರು ಊಟಕ್ಕೆ ಹೋಗಿ. ತಗೊಳ್ಳಿ ಮೇಡಮ್. ಬೇರೆ ಏನಾದ್ರು ಬೇಕಾ ಮೇಡಮ್? ಬಿಡ, ನೀನು ಊಟ ಮಾಡ್ಕೊಂಬಾ. ಸರಿ ಮೇಡಮ್. ಸಾರಿ ಮನೋಜ್, ನಾನ್ ನಿಮಗ್ ತುಂಬಾ ಮೋಸ ಮಾಡ್ತಾ ಇದೀನಿ. ಆದ್ರೆ ನನಗೆ ಇವಾಗ ಈ ದಾರಿ ಬಿಟ್ಟು
ಬೇರೆ ದಾರಿ ಇಲ್ಲ. ಬೇಕಾಯ್ತಪ್ಪ 235 ಸರ್. 220 ಇದೆ. ಓಕೆನಾ? ಕೊಡಿ ಸರ್. ಆಯ್ತು. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಸ್ವಾಗತ. ಯಾರೋ ಪುಣ್ಯಾತ್ಮರು ಹಸ್ದವ್ರ ಹೊಟ್ಟೆಗೆ ಅನ್ನ ಹಾಕ್ತಾ ಇದಾರೆ. ದೇವ್ರು ಅವ್ರನ್ನ ಚೆನ್ನಾಗಿಟ್ಟಿರ್ಲಿ. ತಾತ ದಾರಿ ದಾಟ್ಬೇಕಾ? ದಾಟ್ಬೇಕಪ್ಪ. ಅಲ್ಲಿ ಊಟ ಹಾಕ್ತಾರೆ. ಊಟ ಮಾಡಿ. ಹೌದಾ? ಬನ್ನಿ, ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಆವಾಗ ಒಂದ್ ನಿಮಿಷ ನಿಧಾನ ಇರೋಣ ಒಂದ್ ನಿಮಿಷ. ನಿಧಾನ. ಹಾ, ಬನ್ನಿ. ಹಂಗೋಬೇಕಾ? ಹಾ, ಹೋಗಿ. ನಿಮ್ಗೆ ಊಟ ಆಯ್ತಲ್ಲಪ್ಪ? ನಂದಿನ್ನ ಆಗಿಲ್ಲ ತಾತ. ನಾನ್ ಮನೆಗೆ ಹೋಗಿ ಮಾಡ್ತೀನಿ. ನನ್ನ ಹೆಂಡತಿ ನನ್ಗೋಸ್ಕರ ಕಾಯ್ತಾ ಇರ್ತಾಳೆ. ನೀವ್ ಹೋಗಿ. ನಿಧಾನ. ಗಪ್ಪನ, ಹುಷಾರು. ಇವು ನಾಚ್ಕೊಳಮ್ಮ. ಇವು ಏನ್ ನಾಚ್ಕೊತೀಯ? ಸಾಂಬಾರ್ ಬಡಿಸ್ತೀಯ? ಬನ್ನಿ ಕುತ್ಕೊಳ್ಳಿ. ಕಸ್ತೂರಿ ಅದ ತಗೊಂಬರಿ ಬೇಕಾ? ಕುತ್ಕೊಳ್ಳಿ. ಕೊಡ್ಕೊಡ್ತೀನಿ. ಬಟ್ಟೆ ಎತ್ಕೊಂಬ. ಊಟ ಮಾಡಿ, ಚೆನ್ನಾಗಿ ಊಟ ಮಾಡಿ. ಇದು ನಿಧಾನ ತಿಂತಿದ್ರಲ್ಲ, ಚೆನ್ನಾಗಿ ತಿನ್ಬೇಕು. ಚೆನ್ನಾಗಿ ತಿನ್ನಿ. ಸಾಂಬಾರ್ ಬೇಕಾ? ಬಾ, ಏನ್ ಬೇಕೋ ಹೊಟ್ಟೆ ತುಂಬಾ ಕೇಳಿ ಇಸ್ಕೊಂಡು ಹಾಕೊಳ್ಳಿ. ತಿನ್ನಿ ಚೆನ್ನಾಗಿ ತಿನ್ನಿ. ಶಾಂತಿ, ನೇನೆ ಸುಮ್ನೆ ಈ ತರ ತಾತಾಗಲ್ಲ ಕಣೆ. ನೀನು ಏನಾದ್ರು ಮಾತಾಡ್ಬೇಕು, ಚೆನ್ನಾಗಿ ಮಾತಾಡ್ಬೇಕು. ಈಗ ನೋಡು ನನ್ ಪರ್ಫಾರ್ಮೆನ್ಸ್. ವಿಡಿಯೋ ಮಾಡು. ನೋಡಿ, ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಏನ್ ಬೇಕು ಕೇಳಿ ಹಾಕಿಸ್ಕೊಂಡ್ ತಿನ್ಬೇಕು. ದಾನದಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಅಂತಾರೆ. ಅದೇನು ಗಾದೆ ಇದೆಯಲ್ಲ. ಅನ್ಯ ದೇವರ ಮುಂದೆ ಅನ್ನ ದೇವರುಂಟೆ. ಲೋಕದಲ್ಲೇ ಅನ್ಯ ದೇವರೇ ದೊಡ್ಡ ದೇವರು ಅಂತಿದೆ. ಅಯ್ಯೋ ಶಾಂತಿ, ಏನೇ ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ, ಲೋಕದಲ್ಲಿ ಅನ್ನವೇ ದೇವರ ಸರ್ವಜ್ಞ ಅಂತ ಕಣೆ. ಹೋಗ್ಲಿ ಬಿಡೆ, ಫ್ಲೋ ನಲ್ಲಿ ಒಂಚೂರು ತಪ್ಪು ಹೇಳ್ಬಿಟ್ಟೆ. ದೊಡ್ಡದ್ ಮಾಡ್ಬೇಡ, ವಿಡಿಯೋ ಮಾಡು. ಓಕೆ, ತುಂಬಾ ದಿನ ಆದ್ಮೇಲೆ ನಮ್ ತಾಯರು ಊಟ ಹಾಕಿಸ್ತಾ ಇದಾರೆ ಅನ್ಸುತ್ತೆ. ಅಯ್ಯೋ, ಅದ್ರಲ್ಲಿ ಏನಪ್ಪಾ ಇದೆ, ಎಲ್ರು ನನ್ನನ್ನ ಅಮ್ಮ ಅಂತಾನೆ ಕರೀರಿ. ಅಮ್ಮ? ನಾನು ಅಮ್ಮ ಅಂತ ಕರಿಬಹುದು ಅಲ್ವಾ ಅಮ್ಮ? ನನಗೂ ತುಂಬಾ ಹೊಟ್ಟೆ ಹಸಿತಾ ಇದೆ. ಬಡಿಸ್ತೀರಾ? ಏನಪ್ಪಾ ಸೂರ್ಯ, ಅನಾಥರು ವಯಸ್ಸಾದವ್ರು ಬಂದು ಕೂತ್ಕೊಳ್ಳೋ ಜಾಗದಲ್ಲಿ ಬಂದು ಕೂತಿದ್ಯಲ್ಲಪ್ಪ. ನಂತರ ನಾನು ಅಮ್ಮ ಇದ್ದು ಅನಾಥ. ಸೂರ್ಯ, ಹೀಗೆಲ್ಲ ಮಾತಾಡ್ಬೇಡ ಕಣೋ. ಅದು ಬಿಡಿ, ತುಂಬಾ ಹೊಟ್ಟೆ ಹಸಿತಾ ಇದೆ. ಊಟ ಬಡಿಸ್ತೀರಾ? ಬಡಿಸಿ, ಇನ್ನೊಂದ್ ಸ್ವಲ್ಪ ಬಡಿಸಿ. ಅನ್ನ ಬೇಕು, ಇನ್ನೊಂದ್ ಸ್ವಲ್ಪ. ಅದೇನಿಲ್ಲ ಅಂಟಮ್ಮ, ಜೀವನದಲ್ಲಿ ಕೆಲವು ಸಂತೋಷವಾದ ಘಟನೆಗಳು ನಡೆದ್ಬಿಟ್ರೆ ಹಿಂಗೆಲ್ಲ ಆಗೋಗುತ್ತೆ. ಅಟಮ್ಮ, ಅಮ್ಮ ಬಡಿಸ್ತಿರೋದಕ್ಕೋ ಏನೋ ಊಟ ಎಲ್ಲ ಸಖತ್ತಾಗಿದೆ. ಒಂದ್ ಹೊತ್ತು ನೀನು ಊಟ ಬಡಿಸೋದಕ್ಕೆ ಎಷ್ಟು ಖುಷಿಯಾಗಿದ್ದಾನೆ ನೋಡೆ. ಕೈಯಲ್ಲಿ ಊಟ ಮಾಡ್ಸಿರೋ ನೆನ್ಪೇ ಇಲ್ಲ ಅನ್ಸುತ್ತೆ ಅವನ್ಗೆ. ಅವ್ನಿಗೆ ಊಟ ಬಡಿಸಿದ್ ವಿಡಿಯೋ ಮಾಡ್ತೀಯಾ? ಮಾಡ್ದೆ. ಆ ವಿಡಿಯೋ ಡಿಲೀಟ್ ಮಾಡ್ಬಿಡ. ಯಾಕೆ? ನಮಗೆ ಗೊತ್ತಿಲ್ದೇ ಇರೋರ್ಗೆ ಊಟ ಹಾಕಿ ವಿಡಿಯೋ ಮಾಡ್ತಿದೀವಿ. ಅಲ್ಲಿಗೆ ನನ್ನ ಮಗ ಬಂದು ಊಟ ಮಾಡಿ ನಾನು ಅವನಿಗೆ ಬಡಿಸ್ತಿರೋದ್ನ ಯಾರಾದ್ರೂ ನೋಡಿದ್ರೆ ಇದೆಲ್ಲ ಸೆಟಪ್ ಅಂತ ಅನ್ಕೊಳಲ್ವಾ? ಅದ್ರಿಂದ ನನಗ್ ಸಿಗ್ಬೇಕಾಗಿರೋ ಡಾಕ್ಟರೇಟ್ ಪಟ್ಟ ಸಿಗದೆ ಹೋಗುತ್ತೆ. ಹೀಗಾದ್ರೂ ಸೂರ್ಯನ ಮಗ ಅಂತ ಅನ್ಕೊಂತಿದ್ಯಲ್ಲೇ, ತುಂಬಾ ಸಂತೋಷ ಆಯ್ತು ಬಿಡಿ. ಅಪ್ಪ, ಆ ಕುದುರೆ ತಗೊಂಡು ಸಿಪಾಯಿ ನೋಡಿಯಪ್ಪ. ನಿನ್ ಸಿಪಾಯಿ. ಅಷ್ಟು ಹೇಳು. ಏನ್ ರವಿ ನೀನು? ಕೃಷಿನು ಚಿಕ್ಕ ಹುಡುಗ, ಅವನಿಗೆ ಸಪೋರ್ಟ್ ಮಾಡೋದ್ ಗೊತ್ತು ಮಾಂಗ್ ಹೇಳ್ಕೊಡ್ತಿದ್ಯಲ್ಲ ನೀನು. ಇವನ್ ಚಿಕ್ಕ ಹುಡುಗರೇ ಆದ್ರೂ ಆಟನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನಮ್ಮ. ಆಗ್ಲಿಂದ ಇವನೇ ಗೆಲ್ತಾ ಇರೋದು. ಓ ಅಪ್ಪ, ನಿಮ್ಗೆ ಚೆಸ್ ಆಡಕ್ಕೂ ಬರುತ್ತಾ? ಚಿಕ್ಕವರಾಗಿದ್ದಾಗ ಅಪ್ಪನೇ ಕಡೆ ಹೇಳ್ಕೊಟ್ಟಿದ್ದು ಮರ್ತೋದ? ಅದೆಲ್ಲ ನಾನು ನೆನಪೇ ಇಲ್ಲ. ಇದು ಬುದ್ಧಿ ಉಪಯೋಗಿಸಿ ಆಟ ಆಡೋದು. ಆಟ ನಿನಗೆಲ್ಲಪ್ಪ ಅರ್ಥ ಆಗುತ್ತೆ. ಬೇಡ ಕಣಪ್ಪ ವಾಮನ, ನೀನು ಮುಂದೆ ಆಟದಲ್ಲಿ ಬಲಿ ಆಗಿ ನಾನು ಬಲಿ ಚಕ್ರವರ್ತಿ ಆಗೋಗ್ಬಿಡ್ತೀನಿ ಆಮೇಲೆ. ಹಾಯ್ ರೀ, ಈ ವಾನರನ್ನ ಹೋಗಿ ವಾಮನ ಅಂತ ಹೇಳ್ತಿದಿರಲ್ಲ, ಯಾವ ಕಡೆ ವಾಲಿದೆ ನಿಮ್ ಮೆದ್ಲು ಅಂತೀನಿ. ಅಮ್ಮ, ಸುಮ್ನೆ ಕಂಡಮ್ ಮಾಡ್ಬೇಡ. ಬೇಕಾದ್ರೆ ಜೊತೆ ಆಟ ಆಡಿ ಒಂದ್ ಆಟ ಗೆದ್ದು ತೋರ್ಸು ನೋಡೋಣ. ಓಹೋ, ಗೆದ್ದು ತೋರ್ಸ್ಬಿಟ್ರೆ ಹಂಗೆ ವರ್ಲ್ಡ್ ಕಪ್ ಕೊಟ್ಬಿಡ್ತಾರ ಪ್ರದರ್ಶನ ಮಾಡೋದಕ್ಕೆ. ಆಗಲ್ಲ. ಮಾಮ, ಕಾಫಿ. ಪ್ರದರ್ಶನ ಮಾಡೋದಕ್ಕೆ ಆಗಲ್ಲ. ಮಾಮ, ಕಾಫಿ. ಏನ್ರಿ ಇಷ್ಟೊಂದು ಖುಷಿಯಾಗಿದ್ರ? ಎಣ್ಣೆ ಇಲ್ದೇ ಇರೋ ಹಣದಲ್ಲಿ ಬತ್ತಿ ಹತ್ಕೊಂಡು ಬೆಳಕು ಕೊಟ್ರೆ ಖುಷಿ ಆಗದಿಲ್ವೇನೆ? ಏನೇ ಅಂತ ಆಶ್ಚರ್ಯ ಏನೇ ಅದು? ಅಯ್ಯೋ ತಡ್ಕೊಳಪ್ಪ, ತಡೆ. ಮೀನಾ, ಏನೇ ನೋಡು, ನೀನೇ ಗೆಸ್ ಮಾಡು. ಇನ್ನೊಂದು ಕಾರ್ ತಗೊಂಡಿದ್ದೀರಾ? ತಡಿ, 2+1 ಏನೇ ಮಜಾ ಕೊಡತ್ತೆ, ಇದು ಅದಕ್ಕಿಂತ ಖುಷಿ ಕೊಡೋದು ಕಣೆ. ಡ್ರೈವಿಂಗ್ ಸ್ಕೂಲ್ ಹೊಸ ಕಸ್ಟಮರ್ ಬಂದ್ರೇನಾ? ಅಪ್ನೇ, ಇದು ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದಲ್ವೋ? ನನ್ನ ಜೀವನದಲ್ಲೇ ನಡೆದಿರೋ ಅದ್ಭುತವಾದ ಘಟನೆ. ಓ ಮೈಕಮ್ಮ, ಗೆಸ್ ಅಂಡ್ ಸೋಲ್ವಿ. ಅದು ಟೆಲ್ ಮಿ ಅಲ್ವಾ? ತತ್ಸಮ ತದ್ಭವ.
ಸೊಲ್ಲಮ್ಮ. ಯಾವ್ದಾದ್ರು ಲಾಟ್ರಿ ಹೊಡಿತಾ? ಅಯ್ಯೋ, ನಮ್ಮೂರಲ್ಲಿ ಲಾಟ್ರಿ ಟಿಕೆಟ್ ಬ್ಯಾನ್ ಆಗಿ ಎಷ್ಟು ವರ್ಷಗಳಾಗೋಯ್ತಮ್ಮ. ಇದು ಎಲ್ಲದಕ್ಕೂ ಮೀರಿದ್ದು. ಮೀನಮಣಿ, ನಿಮ್ಗೆ ಸೂರ್ಯ ಅವ್ರ ಬಗ್ಗೆ ಚೆನ್ನಾಗ್ ಗೊತ್ತು. ಸೊ ನೀವೇ ಅದೇನು ಅಂತ ಗೆಸ್ ಮಾಡಿ ಹೇಳಿಪ್ಪ. ಅಯ್ಯೋ, ಇವ್ರ ಬಗ್ಗೆ ತಿಳ್ಕೊಂಡ್ ಹೊಸ ವಿಷಯಗಳನ್ನ ತಿಳ್ಕೊಂತಾನೆ ಇದ್ದೀನಿ ಶ್ರುತಿ. ಇವತ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದಾರಂತ ನಿಜ ನನ್ಗೆ ಗೊತ್ತಾಗ್ತಿಲ್ಲ. ಒಂದ್ ವೇಳೆ ನಮ್ಗೆ ಯಾರಿಗೂ ಹೇಳ್ದೆ ಪರೀಕ್ಷೆ ಕಟ್ಟಿ ಡಿಗ್ರಿ ಮಾಡ್ಕೊಂಡ್ಬಿಟ್ಟೇನೋ. ಯಪ್ಪ, 5 ಡಿಗ್ರಿ ಇದು ಓದಿನ ವಿಷಯ ಅಲ್ವೋ, ಒದ್ದಾಡ್ತಿರೋ ಮನಸ್ಸುಗಳ ವಿಷಯ. ಹಾಗಾದ್ರೆ ಇದು ಕಾರಲ್ಲಿ ಬಂದ್ ಪ್ಯಾಸೆಂಜರ್ ದುಡ್ಡಿನ ಬ್ಯಾಗ ಮರ್ತು ಹೋಗ್ಬಿಟ್ಟಿದ್ದಾರೆ, ಅದು ನಿನ್ ಕೈ ಸಿಕ್ಬಿಟ್ಟಿದೆ, ಅದಕ್ಕೆ ಇಷ್ಟೊಂದು ಖುಷಿ ಪಡ್ತಾ ಇದೀಯ ಅಲ್ವಾ? ಅದೇಂಗ ಇಂತ ಕೊಳ್ತೋಗಿರೋ ವಿಷಯಗಳೆಲ್ಲ ನಿಂತನೆ ಮಾತ್ರ ಹೊಳಿಯತ್ತೆ. ನಮ್ಮ ಮನೆಯವ್ರು ಯಾವತ್ತೂ ಇನ್ನೊಬ್ರು ದುಡ್ಡಿನ್ಗೆ ಆಸೆ ಪಡೋರಲ್ಲ. ಒಂದ್ ವೇಳೆ ನೀವ್ ಹೇಳ್ದಂಗೆ ಯಾರಾದ್ರೂ ಮರ್ತು ಹೋಗಿದ್ರು ಹುಡ್ಕೊಂಡು ಹೋಗ್ಬಿಟ್ಟು ಬರ್ತಾರೆ. ದುಡ್ಡೇ ಸಂತೋಷ ಅಂತ ಅನ್ಕೊಂಡಿರೋರ್ಗೆ ನಿಜವಾದ ಸಂತೋಷದ ಬಗ್ಗೆ ಹೇಗೆ ಅರ್ಥ ಆಗತ್ತೆ ಮೀನಮ್ಮ? ಹುಡ್ರು ನಿನ್ ಕೈಯಲ್ಲೂ ಆಗಲ್ಲ ಅಂತ ಗೊತ್ತು, ಆದ್ರೆ ಗೆಸ್ ಮಾಡಿ ನೋಡುವೆಯಾ? ಫಾರಿನ್ಗೂ ಆಫರ್ ಏನಾದ್ರು ಬಂದಿದ್ಯಾ? ಮಲೇಷಿಯನ್ ವಿಷಯ ಇನ್ನು ತಲೆಯಿಂದ ಹೋಗೇ ಇಲ್ಲ ಪೌಡ್ರಿಗೆ. ಎಲ್ಲೋದ್ರು ಹೋಗಿ ಬಂದು ಫಾರಿನ್ ವಿಷಯನೇ ಮಾತಾಡ್ತಿಲ್ಲ ಪೌಡ್ರು. ವೈಟ್ ಕಾಕ್ರೋಚ್ ನೀನು. ಏನಾದ್ರು ಬಿಳಿ ಕಾಕ್ರೋಚ್ ಅನ್ನೋದು ನೀನು? ಹಂಗೆ ಅನ್ಬೇಕು. ಹುಳಿ ಕಾಕ್ರೋಚ್ ಬೇರೆಯವ್ರು ಇದಾರಪ್ಪ ಸಿನಿಮಾನಲ್ಲಿ ಸಿಕ್ಕಾಪಟ್ಟೆ ಬಿಸಿ. ನೋಡ ಅಲ್ಲಿ ಕಣ್ಣು ರೆಪ್ಪೆ ಕೂತು ಬಿಟ್ಟು ಎಷ್ಟು ಬೆಳ್ಳಿಗೋರೆ ನೋಡ ಅಲ್ಲಿ. ನೋಡ ಅದ್ ಬಿಡಿ, ಬೇರೆ ಯಾರ ಗೆಸ್ಸಿಂಗ್ ನೀನ್ ಬೇಕಾ? ತಿನ್ಸು ಚಂದ ತಿನ್ಸಿ ಮುಂದೆ ಕೂಡಿ ತರ ಬೇಯಿಸು. ಇವನಿಗೆ ಊರಿಲ್ಲ ಸೂರಿಲ್ಲ, ಗಂಡ ಹೆಂಡತಿ ಸೇರಿ ಇವನನ್ನ ಇಲ್ಲಿ ಕರ್ಕೊಂಡ್ಬಂದು ರೋದ ವೈಭೋಗ ಮಾಡ್ತಿದ್ದೀರಾ? ಯಾಕೆ, ಏನೇ ಆಯ್ತು? ಅಪ್ಟುಟ್ಟು ದೇಹ ಇಲ್ಲಿ ಓಡಾಡ್ತಾ ಇದ್ರೆ ನಿನ್ ಏನೇ ಕಾಯಿಲೆ? ಹೊಟ್ಟೆ ಉರ್ದು ಹೋಗುತ್ತೆ. ಮನೆ ಮಾಡ್ಕೊಂಡಿರೋದು ಮನೆಯವರೆಲ್ಲ ವಾಸ ಮಾಡೋದಕ್ಕೆ, ಸಿಕ್ಕಿದ್ದವರೆಲ್ಲ ಮನೇಲಿ ಬಂದು ಕುತ್ಕೊಳ್ಳೋಟಲ್ಲ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಯಾರು ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗಾಗಿ ಪ್ಲೀಸ್ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಾಗಿ ನನಗೂ ಕೂಡ ತುಂಬ ಖುಷಿ ಆಗುತ್ತೆ, ಹಾಗೆ ಹೆಚ್ಚು ವಿಡಿಯೋಗಳನ್ನು ಹಾಕಬೇಕಂತ ಅನಿಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.